ಮತ್ತು ಶ್ರೀಮತಿಗಳಾದ ಟೀಚರ್ ಅವರೇ, ಕಾಸರಗೋಡಿನಲ್ಲಿ ಅವರಿಬ್ಬರೂ ಸೇರಿ ಕನ್ನಡ ಕಟ್ಟುವ ಬಗೆಯನ್ನು ಕಂಡು ನಿಜಕ್ಕೂ ನಾನು ಮೂಕ ವಿಸ್ಮಿತನಾಗಿದ್ದೇನೆ. ನನ್ನ ಸಂಗ್ರಹದಲ್ಲಿರುವ ಸಾವಿರಾರು ಪುಸ್ತಕಗಳನ್ನು ಬೇರೆ ಬೇರೆ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ನಾನು ಅಂದುಕೊಂಡ ಸಂದರ್ಭದಲ್ಲಿ ಇವರ ಪ್ರಕಟಣೆಯನ್ನು ನೋಡಿದೆ. ನಾನು ಆಗ MGR ಅವರನ್ನ ಸಂಪರ್ಕಿಸಿ ಕಾಸರಗೋಡಿನ ಕನ್ನಡ ಗ್ರಂಥಾಲಯಕ್ಕೆ ಸುಮಾರು 400 ಪುಸ್ತಕಗಳನ್ನು ನಾನು ಕಳಿಸಿಕೊಟ್ಟೆ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೂ ಕೂಡ ಗ್ರಂಥದಾನ ಮಾಡಿದ್ದೇನೆ. ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯಕ್ಕೆ ಮಾಡಿದ್ದೇನೆ. ಈಗ ಹತ್ತಿರ ಸುಮಾರು 1000 ಪುಸ್ತಕಗಳನ್ನು ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಹರವೆ ವಿರಕ್ತ ಮಠ ನಡೆಸ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ಒಂದು ಗ್ರಂಥ ಭಂಡಾರವನ್ನು ತೆಗೆಯೋದಕ್ಕೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ಅಲ್ಲಿ ರಂಗ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇನೆ. ಅದು ಬಹುಶಃ ಈ ವರ್ಷದಿಂದ ಆರಂಭ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನಾನು 66ನೇ ಇಸ್ವಿಗೆ ಏಕಪಾತ್ರ ಅಭಿನಯ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ವೃತ್ತಿ ರಂಗ ಕಂಪನಿಗಳು ಅದನ್ನು ನಮ್ಮ ತಂದೆಯವರು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದರು. ಅದು ನೋಡ್ತಾ ನನಗೂ ಕೂಡ ಅದರ ಆಸಕ್ತಿ ಬೆಳೀತಾ ಹೋಯಿತು. 67ರಲ್ಲಿ ನನ್ನ 15ನೇ ವಯಸ್ಸಿನಲ್ಲೇ HLN ಸಿಂಹ ಯಾವ ರಾಜ್ಕುಮಾರ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತಂದ್ರು ಅಂಥ ದೊಡ್ಡ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಮತ್ತು ಮೇರು ಕಲಾವಿದರಾಗಿದ್ದಂಥ ವೃತ್ತಿ ಕಂಪನಿಯ ಮಾಲೀಕರು ಆಗಿದ್ದಂಥ ಶ್ರೀಕಾಂತ್ ಸ್ವಾಮಿಯವರ ಅತಿಥಿಗಳಾಗಿ ಹೋದ ಸಂದರ್ಭದಲ್ಲಿ ನಾನು ಆ ಕಾಲಕ್ಕೆ ಕಂಪನಿ ಮಾದರಿಯ ಒಂದು ನಾಟಕ ಬರೆದೆ. ಅದು ಆಗ ಪ್ರದರ್ಶನ ಆಯಿತು. ಮಾಡಿದ್ರು ನಮ್ಮ ಮಹಾರಾಯ ಅಥವಾ ವಿಧಿವಿಲಾಸ ಅಂತೇಳಿ. ಅಲ್ಲಿ ನಾನು 15ನೇ ವಯಸ್ಸಿನಿಂದ ಮೊನ್ನೆವರೆಗೂ ಕೂಡ ನಾನು ರಂಗಭೂಮಿಯನ್ನು ಕಟ್ಟಿಕೊಂಡು ಬಂದೆ. ಅದರ ಜೊತೆಯಲ್ಲಿ ಮಕ್ಕಳ ನಾಟಕಗಳನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಕವನ ಬರೆದೆ, ಕಥೆ ಬರೆದೆ, ಬೇರೆ ಬೇರೆ ಲೇಖನಗಳನ್ನು ಬರೆದೆ, ಗ್ರಂಥ ಸಂಪಾದನೆಗಳನ್ನು ಮಾಡಿದೆ. ಪರಮೇಶ್ವರ ಭಟ್ರು ಇತ್ತೀಚೆಗೆ ಅವರ ಸಂಸ್ಮರಣ ಗ್ರಂಥ ತಂದ್ವಿ. ದೊಡ್ಡರಂಗೇಗೌಡರಿಗೆ ಅಭಿನಂದನೆಗಳಂತ ತಂದಿದ್ವಿ. ಈಗ ಡಾಕ್ಟರ್ CP ಅವರಿಗೆ ಸುಮಾರು 1000 ಪುಟಗಳ ಒಂದು ಸಂಪಾದನೆ ಮಾಡಿ ಇಟ್ಟಿದ್ದೀವಿ. ಅದರೇನೋ CP ಅವರು ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಸಾಹಿತ್ಯದ ಒಲವು, ರಂಗಭೂಮಿಯ ನಂಟು ಇವನ್ನೆಲ್ಲ ಉದ್ದಕ್ಕೂ ನಾನು ಜೊತೆಯಲ್ಲಿ ನನ್ನದು ಕ್ಷೇತ್ರ ಅಧ್ಯಾಪನ ಕ್ಷೇತ್ರ. ಹಾಗಾಗಿ ನಾನು ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆಯಿಂದ ಸ್ನಾತಕೋತ್ತರದವರೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಜೊತೆಯಲ್ಲಿ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಒಂದು ಒಲವನ್ನು ಇಟ್ಟುಕೊಂಡು ಬಂದವರು. ನಾನು ಕಾಸರಗೋಡಿಗೆ ಬರಬೇಕು ಅಂತ ಭಾಳ ಸಾರಿ ಅಂದ್ಕೊಳ್ತಾ ಇದ್ದೆ. ಆದರೆ ಬರೋಕ್ಕೆ ಆಗಿರಲಿಲ್ಲ. ಈಗ ಉಡುಪಿಯವರೆಗೆ ಬಂದ ಮೇಲೆ ಕಾಸರಗೋಡಿಗೆ ಬರಲೇಬೇಕು ಅಂತ ಹೇಳಿ ಇದ್ದಕ್ಕಿದ್ದಾಗೆ ನಾವು ಕಾರ್ಯಕ್ರಮ ಬದಲಾವಣೆ ಮಾಡಿದ್ವಿ. ಯಾಕೆಂದರೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಇವೆಲ್ಲ ನೋಡಿದ್ವಿ ನಾವು. ಅದರಿಂದ ಮತ್ತೆ ಅಲ್ಲಿಗೆ ಹೋಗಿ ಅರ್ಥ ಇಲ್ಲ. ವಾಮನರಾವ್ರಿಗೆ ಭೇಟಿ ಮಾಡೋಣ, ಕನ್ನಡ ಗ್ರಂಥಾಲಯ ನೋಡೋಣ ಅಂಥೇಳಿ ಅವರ ಕನ್ನಡದ ಕೆಲಸವನ್ನು ಮುಖತಃ ಭೇಟಿ ಮಾಡಿ ನೋಡಬೇಕು ಅನ್ನೋ ಆಸೆಯಿಂದ ನಾನು ಕಾಸರಗೋಡಿಗೆ ಬಂದೆ. ಅದು ನನಗೆ ಒಂದು ರೀತಿ ಶಾಕ್ ಕೊಟ್ಟಿದ್ದಾರೆ ಅವರು. ಏನಂದರೆ ಯಶಸ್ವಿನಿ ಪ್ರಶಸ್ತಿಯನ್ನು ಕೊಡ್ತಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅದರ ಬಗ್ಗೆ ನನಗೆ ಸುಮಾರು 100ಕ್ಕೂ ಹೆಚ್ಚು ಜನ
ನನ್ನ ಸಂಪರ್ಕ ಮಾಡಿ ಅಭಿನಂದನೆ ತಿಳಿಸಿದ್ದಾರೆ. ಅಂದರೆ ಈ ಪ್ರಶಸ್ತಿಗೆ ಸಿಕ್ಕಂಥ ಗೌರವ ಎಷ್ಟರ ಮಟ್ಟಿಗಿದೆ ಅನ್ನೋದು. ಯಾಕೆಂದರೆ ಈ ಕೆಲಸ ಮಾಡೋಕ್ಕೆ ಯಾವಾಗ 100 ಜನ ಬೇಕಾಗಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿರುವ ಎಲ್ಲ ವ್ಯಕ್ತಿಗಳು ಯಾರಿದ್ದಾರೆ ಬಂದು ಹೋಗಿದ್ದಾರೆ, ಅವರ ಎಲ್ಲ ಮನಸ್ಸುಗಳು ಇಲ್ಲಿವೆ, ಕನ್ನಡದ ಮನಸ್ಸುಗಳಿವೆ. ನಾನು ಈ ಬಡವ ಹೋಟ್ಲಲ್ಲಿ ಯಾರ ಮುಂದೆ ಕೂತು ಪಕ್ಕದಲ್ಲಿ ಮಾತಾಡ್ತಿದ್ರು, ಕೇಳಿಸ್ಕೊಂಡಿರೋರು, ವಯಸ್ಸಾಗಿದೆ, ವಾಮನರಾಯರಾಗಿ ವಯಸ್ಸಾಗಿರೋರು ಅವರುವೆ. ಅದು ಎದುರುಗಡೆ ಕೂತವ್ರು ಹೇಳ್ತಾ ಇದ್ರು, ಏನಂತ ತಿಳ್ಕೊಂಡಿದ್ಯಾ, ಇದು ಕಾಸರಗೋಡು, ನಮ್ಮ ಕನ್ನಡದ ನಾಡು, ಕನ್ನಡ ಇದು ಕಾಸರಗೋಡು ಕನ್ನಡ. ನನಗೆ ಭಾಳ ಖುಷಿ ಆಯಿತು. ಅಂದರೆ ಆ ರಕ್ತ, ಇದು ಕನ್ನಡದ ರಕ್ತ ಕಾಸರಗೋಡಲ್ಲಿ ಇನ್ನೂ ಬಿಸಿ ಬಿಸಿಯಾಗಿದೆ. ಕೈಯಣ್ಣರಯ್ಯವರು ಭಾಳ ಹೋರಾಟ ಮಾಡಿದರು ಉಳಿಸ್ಕೊಳ್ಬೇಕು ಅಂತ, ಆದರೆ ಆಗಿಲ್ಲ. ಮಂಜೇಶ್ವರ ಗೋವಿಂದಪ್ಪ ಅವರ ಬಗ್ಗೆ ಇತ್ತೀಚೆಗೆ 1.5-2 ತಿಂಗಳ ಹಿಂದೆ ಗೋಲ್ಗೊತಾ ಮತ್ತು ವೈಶಾಖಿಯ ಬಗ್ಗೆ ಅದರ ಅಧ್ಯಯನ ಮಾಡಿ ಸುಮಾರು 16-17 ಪುಟದ ಒಂದು ಸುದೀರ್ಘವಾದ ಲೇಖನವನ್ನು ಒಂದು ಅಭಿನಂದನಾ ಗ್ರಂಥಕ್ಕೆ ಬರೆದು ಕಳಿಸಿದ್ದೀನಿ. ಹಾಗಾಗಿ ನಮಗೂ ಇಲ್ಲಿಗೂ ಯಾವುದೋ ಒಂದು ಸಂಬಂಧ, ಕನ್ನಡದ ಸಂಬಂಧ ಬೆಸೆದುಕೊಂಡಿದೆ. ವಾಮನರಾಯರ ದಂಪತಿಗಳು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಕನ್ನಡದ ಕೆಲಸವನ್ನು ಮಾಡಲಿ. ಇನ್ನೂ ಅನೇಕ ಜನ ನಿರೀಕ್ಷೆ ಮಾಡದೆ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕನ್ನಡದ ಬಂಧುಗಳು ಅನೇಕ ಜನ ಇದ್ದಾರೆ. ಅವರಿಗೂ ಕೂಡ ಇದೇ ರೀತಿಯ ಪ್ರೋತ್ಸಾಹವನ್ನು ದಂಪತಿಗಳು ಕೊಡಲಿ ಅಂತೇಳಿ ಅವರ ಗೆಳೆಯರು ಬಂದಿದ್ದಾರೆ, ಉದಯವಾಣಿ ಪತ್ರಿಕೆಯ ವರದಿಗಾರರು ಬಂದಿದ್ದಾರೆ, ಛಾಯಾಚಿತ್ರಗ್ರಾಹಕರು ಬಂದಿದ್ದಾರೆ, ಇದರ ಅಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಮತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ 2 ಮಕ್ಕಳು ಕೂಡ ಪ್ರಾಥಮಿಕ ಶಾಲೆ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿದವರು. 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ. 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ ಆಮೇಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿ ಅಲ್ಲಿಂದ ನನ್ನ ಮಗ ಆಸ್ಟ್ರೋಫಿಸಿಕ್ಸ್ MSc ಯುವರಾಜಾಸ್ ಕಾಲೇಜಲ್ಲಿ BSc ರ್ಯಾಂಕು, MSc ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿ ರ್ಯಾಂಕು. ಈಗ ಮೈಸೂರಿನಲ್ಲಿ ತಾರಾಲಯವನ್ನು ಪ್ರಾರಂಭ ಆಗ್ತಾಯಿದೆ. ಆ ತಾರಾಲಯದೆಲ್ಲ ಇವನೇ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, PhD ಮಾಡ್ತಾ ಇದ್ದಾನೆ. ಮಗಳು MCom ಮಾಡ್ತಾ ಇದ್ದಾಳೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕನ್ನಡ ಮಾಧ್ಯಮದಲ್ಲಿ ಓದಿದವರೆಲ್ಲ ದಡ್ಡರಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಯಾವುದೇ ಭಾಷೆಯಲ್ಲಾಗಲಿ ಅದನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಭಾಷೆಗೆ ಸುಲಭವಾಗಿ ಹೋಗ್ಬೋದು. ಈಗ ನಾನು ಡಿಪ್ಲೊಮಾ ತಮಿಳು ಮಾಡಿದ್ದೆ, ನನ್ನ ಮಾತೃಭಾಷೆ ಕನ್ನಡ. ತಮಿಳು ಯಾಕೆ ಮಾಡಿದೆ ಅಂದರೆ ಇನ್ನೊಂದು ಭಾಷೆಯನ್ನು ಕಲಿಬೇಕು ಅಂತ. ಹಾಗಾಗಿ ಯಾರು ಎಷ್ಟು ಭಾಷೆಯನ್ನು ಬೇಕಾದರೂ ಕಲಿಬೋದು, ಆದರೆ ನಮ್ಮ ಭಾಷೆಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ನನ್ನ ನಮನವನ್ನು ಸಲ್ಲಿಸಿದ್ದೇನೆ. ಭಾಳ ಸುಂದರವಾದ ಮರೆಯಲಾರದಂಥ ಒಂದು ಆತಿಥ್ಯವನ್ನು ಕೂಡ ದಂಪತಿಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಚಿರಋಣಿಗಳಾಗಿದ್ದೇವೆ. ನಮಸ್ಕಾರ.